ಹಾಯ್, ವೆಲ್ಕಮ್ ಟು ಆಲ್ ಆಫ್ ಯು. ಆರ್ ಪಿ ಎಫ್ ಕ್ವಶನ್ ಪೇಪರ್ನಲ್ಲಿ ಬರುವ ಇಂಪಾರ್ಟೆಂಟ್ ಮ್ಯಾಥ್ಸ್ ಕ್ವಶನ್ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ನೋಡಿ, ಇಲ್ಲಿ ಆರ್ ಪಿ ಎಫ್ ಮ್ಯಾಥ್ಸ್ ಕ್ವಶನ್ಗಳು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಗಳು ಆಯ್ದುಕೊಂಡು ಬಂದಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರೂ. ಹಾಗೆ ಇನ್ನೂ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಸಾಧ್ಯವಾಗಿರಬೇಕು. ಟೈಮನ್ನು ವೇಸ್ಟ್ ಮಾಡದೆ ನೇರವಾಗಿ ಕ್ವಶನ್ ಕಡೆ ಹೋಗೋಣ. ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಕೊಟ್ಟಿರುವ ಮೌಲ್ಯವನ್ನು ಭಾಗಕ್ಕೆ ಪರಿವರ್ತಿಸಿ. ಅಂದರೆ ಒಂದು ಎಕ್ಸ್ ಅನ್ನೋದು ಒಂದು ಮೌಲ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0.2344 ಹಾಗೆ 44 ಇದೆ. ಆಪ್ಷನ್ ಇಲ್ಲಿ ಈ ಥರ ಎ ಬಿ ಸಿ ಡಿ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಯಾವುದು ಆಗುತ್ತೆ ಅಂದರೆ ಫಸ್ಟಿಗೆ ಕ್ವಶನ್ ಬಿಡಿಸೋಣ, ಲಾಸ್ಟ್ ನಂತರ ಆನ್ಸರ್ ತಾನಾಗಿ ಗೊತ್ತಾಗುತ್ತೆ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 0.2344 ಹಾಗೆ ಇದೆ. ಇದನ್ನು ಹೇಗೆ ಬಿಡಿಸೋದು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಎಕ್ಸ್ ಈಕ್ವಲ್ ಟು 0.2344 ಇರೋದ್ರಿಂದ ಇದು 0.23444 ಇರೋದ್ರಿಂದ 4 ಬಾರ್ ಅಂತ ಬರೀಬೋದು, ಹೌದಲ್ವಾ? ಆದ್ದರಿಂದ 0.23 ಇದನ್ನು 0 ಬಿಟ್ಟು ಇಲ್ಲಿ 234 ಅಂತ ಬರೆಯೋದು, ಡಿವೈಡೆಡ್ ಬೈ ಇಲ್ಲಿ 4 ಒಂದ್ರ ಮೇಲೆ ಇದೆ. ಅದು ಯಾವುದ್ರ ಮೇಲೆ ಯಾವುದು ರಿಪೀಟ್ ಆಗಿಲ್ಲಲ್ಲ ಅದನ್ನ ಮೈನಸ್ ಮಾಡಬೇಕು ಇದರಲ್ಲಿ. ನೋಡಿ, ಮೈನಸ್ ಇಲ್ಲಿ 23 ಇದನ್ನು ರಿಪೀಟ್ ಆಗಿಲ್ಲ, ಅದರಿಂದ ಇಲ್ಲಿ 23 ಮೈನಸನ್ನು ಮಾಡೋದ್ರಿಂದ 4ರಲ್ಲಿ 3 ಕಳೆದ್ರೆ 1, 3ದಲ್ಲಿ 2 ಕಳೆದ್ರೆ 1, 2ಕ್ಕೆ 2, ಇಲ್ಲಿ 2 1 1 ಬತ್ತು, ಅಂದರೆ 211 ಬತ್ತು. ಇಲ್ಲಿ 211 ಬರೆಯೋಣ, ಡಿವೈಡೆಡ್ ಬೈ ನೋಡಿ 211 ಬರೆಯೋಣ. ಇದಕ್ಕೆ ಡಿವೈಡೆಡ್ ಬೈ ಏನು ಮಾಡಬೇಕು, ಯಾವುದು ರಿಪೀಟ್ ಆಗಿದೆಯಲ್ಲ, ಎಷ್ಟು ಸಂಖ್ಯೆ ರಿಪೀಟ್ ಆಗಿದೆ, ಒಂದೇ ಸಂಖ್ಯೆ ರಿಪೀಟ್ ಆಗಿದೆ. 4 ಅನ್ನೋದು ಒಂದೇ ಸಂಖ್ಯೆ ರಿಪೀಟ್ ಆಗಿದ್ದರಿಂದ ಇಲ್ಲಿ 9 ಅಂತ ಬರೀಬೇಕು. ಎಷ್ಟು ರಿಪೀಟ್ ಆಗ್ತಾವಲ್ಲ ಅಷ್ಟು 9 ಬರೀಬೇಕು. ಇಲ್ಲಿ 2 ರಿಪೀಟ್ ಆಗಿದ್ದು ಅಂದರೆ 2 9 ಬರೀಬೇಕು. ಅದರಿಂದ ಒಂದೇ ರಿಪೀಟ್ ಆಗಿದ್ದರಿಂದ ಒಂದೇ 9 ಬರ್ತೀನಿ. ಆಮೇಲೆ ಎಷ್ಟು ರಿಪೀಟ್ ಆಗಿಲ್ಲ ಅಂದರೆ 2 ಮತ್ತು 3 ಇವೆರಡು ರಿಪೀಟ್ ಆಗಿಲ್ಲ. 2 ರಿಪೀಟ್ ಆಗದೇ ಇರುವ ಕಾರಣದಿಂದ 0 0 ಅಂತ ಬರೀಬೇಕು. ಇಲ್ಲಿ 3 ರಿಪೀಟ್ ಆಗದೇ ಇದ್ದರೆ ಇಲ್ಲಿ 3 0ನ ಬರೀಬೇಕು, ಹೌದಲ್ವಾ? ಇದರ ಆನ್ಸರು 211 ಬೈ 900. ಎಲ್ಲಿ ಎಷ್ಟನೇ ಆಪ್ಷನ್ ಇದೆ? ಇದು ಫಸ್ಟ್ ಆಪ್ಷನ್ ಇದೆ, 211 ಡಿವೈಡೆಡ್ ಬೈ ನೋಡಿ ಇದೇ ಆಪ್ಷನ್ ಇದೆ ಕರೆಕ್ಟ್ ಆನ್ಸರು. ಇದೇ ಥರ ಮತ್ತೊಂದು ಕ್ವಶನ್ ನೋಡೋಣ. ನೋಡಿ, ಎಕ್ಸ್ ಈಕ್ವಲ್ ಟು 0.1313 ಇಲ್ಲಿ 2 ಸಂಖ್ಯೆ ರಿಪೀಟ್ ಆಗಿದ್ದೇವೆ, ಹೌದಲ್ವಾ? ನೋಡಿ, 0.1313 ಅಂದರೆ ಇಲ್ಲಿ 0.13 ರಿಪೀಟ್ ಆಗಿರೋದ್ರಿಂದ 13 ಎಷ್ಟು ರಿಪೀಟ್ ಆಗಿರ್ತಲ್ಲ ಅದ್ರ ಮೇಲೆ ಈ ಥರ ಬಾರ್ ಬರುತ್ತೆ. ಆದ್ದರಿಂದ ಇಲ್ಲಿ ನೋಡಿ ಆ ಸಂಖ್ಯೆಯನ್ನು ಬರ್ಕೊಳ್ಬೇಕು, ಡಿವೈಡೆಡ್ ಬೈ ಒಂದು ನಿಮಿಷ ಈ ಸಂಖ್ಯೆಯನ್ನು ಬರೋದು ಮೈನಸ್ ಅದಕ್ಕೆ ಯಾವುದು ರಿಪೀಟ್ ಆಗಿಲ್ಲಲ್ಲ ಅದನ್ನು ಮೈನಸ್ ಮಾಡಬೇಕು. ಯಾವುದು ರಿಪೀಟ್ ಆಗಿಲ್ಲ, ರಿಪೀಟ್ ಆಗದೇ ಇರೋ ಸಂಖ್ಯೆ ಒಂದೂ ಇಲ್ಲ, ಆದ್ದರಿಂದ ಯಾವುದು ರಿಪೀಟ್ ಆಗಿಲ್ಲದಿಂದ ಮೈನಸ್ 0 ಆಗುತ್ತೆ. ಇದು 13 ಆಗುತ್ತೆ. ಈ 13ಕ್ಕೆ ಬಾಗಿಲು ಏನು ಮಾಡಬೇಕು ನೋಡಿ, ಎಷ್ಟು ರಿಪೀಟ್ ಆಗಿದ್ದಾವೆ, ಸಂಖ್ಯೆ 2 ರಿಪೀಟ್ ಆಗಿದೆ. ನಾನು ನಿಮಗೆ ಹಿಂದಿನ ಕ್ವಶನಲ್ಲಿ ಹೇಳಿದ್ದೆ, ರಿಪೀಟ್ ಎಷ್ಟಾಗಿರ್ತಾವಲ್ಲ ಎಷ್ಟು ನಂಬರ್ ರಿಪೀಟ್ ಆಗಿರ್ತಾವಲ್ಲ ಅಷ್ಟು 9 ಅಂತ ಬರೀಬೇಕಂತ. ಇಲ್ಲಿ 2 ರಿಪೀಟ್ ಆಗಿದ್ದರಿಂದ 2 9 ಬರೆದೆ. ಹಾಗೆ ರಿಪೀಟ್ ಆಗದೇ ಇರುವ ಸಂಖ್ಯೆ ಒಂದೂ ಇಲ್ಲ, ಆದ್ದರಿಂದ ಏನು ಬರೋದಿಲ್ಲ, ಅದು 13/9 ಅಂತೆ ಇದೇ ಆನ್ಸರ್ ಬರುತ್ತೆ. ಆದ್ದರಿಂದ ಇದು ಇದೆ 13/9 ಇದೇ ಆನ್ಸರ್ ಇದರದು. 13/99 ಇದು ಎಷ್ಟನೇ ಆಪ್ಷನ್ ಇದೆ ನೋಡಿ, ಇಲ್ಲಿ 13/99 ಅನ್ನೋದು ಆಪ್ಷನ್ ಸೆಕೆಂಡ್ ಇದೆ. 13/99 ಇದು ಇದರ ಸರಿಯಾದ ಆನ್ಸರ್. ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳು. ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಬರುವ ಅತಿ ಮುಖ್ಯವಾದ ಕ್ವಶನ್ಗಳನ್ನೇ ಆಯ್ದುಕೊಂಡು ಬಂದಿದ್ದೀನಿ ಆರ್ ಪಿ ಎಫ್ನಲ್ಲಿ, ಹಿಂದಿನ ಆರ್ ಪಿ ಎಫ್ ಕ್ವಶನ್ ಪೇಪರ್ನಲ್ಲಿ ಬರುವ. ಹಾಗೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡಿ, ಇದು 0.1333 ಅನ್ನೋದು ರಿಪೀಟ್ ಆಗಿದ್ದರಿಂದ
3 ಅನ್ನೋದು ರಿಪೀಟ್ ಆಗಿರೋದ್ರಿಂದ ಇದು 0.1333 ಬರೆಯೋ ಬದಲು 3 ಬಾರ್ ಅಂತ ಬರಿಬೋದು, ಹೌದಲ್ವಾ? ಆದ್ದರಿಂದ 0.133 ಇದರಿಂದ 0.13 ಬಾರ್ ಅಂತ ಬಂದಾಗ 313 ಇದಕ್ಕೆ ಮೈನಸ್ ಯಾವುದು ರಿಪೀಟ್ ಆಗಿಲ್ಲಲ್ಲ ಅದನ್ನು ಮೈನಸ್ ಮಾಡಬೇಕು. ಇಲ್ಲಿ 1 ಅನ್ನೋದು ರಿಪೀಟ್ ಆಗಿಲ್ಲ, ಬರೀ 3 ಮಾತ್ರ ರಿಪೀಟ್ ಆಗಿದೆ. ಆದ್ದರಿಂದ 1 ಮೈನಸ್ ಮಾಡಿದಾಗ 3ರಲ್ಲಿ 1 ಕಳೆದ್ರೆ 2 12 ಅಂದರೆ 13ರಲ್ಲಿ 1 ಕಳೆದ್ರೆ 12 ಆಯಿತು. ಈ 12 ಬರೆದು ನೋಡಿ ಎಷ್ಟು ರಿಪೀಟ್ ಆಗಿದೆ, ಒಂದೇ ಕ್ವಶನ್ ರಿಪೀಟ್ ಆಗಿದೆ. 3 ಒಂದೇ ಕ್ವಶನ್ ರಿಪೀಟ್, ಒಂದೇ ನಂಬರ್ ರಿಪೀಟ್ ಆಗಿದ್ದರಿಂದ ರಿಪೀಟ್ ಆದ ನಂಬರ್ ಅಂದರೆ ಒಂದೇ, ಅದರಿಂದ 9 ಒಂದೇ ಬರ್ತೀನಿ. ರಿಪೀಟ್ ಆಗದೇ ಇರುವ ನಂಬರ್ ಯಾವುದು? 1 ಅನ್ನೋದು ನಂಬರು. 1 ಅನ್ನೋ ನಂಬರು ರಿಪೀಟ್ ಆಗದೇ ಇಲ್ಲ, ಆದ್ದರಿಂದ ಒಂದೇ ನಂಬರ್ ರಿಪೀಟ್ ಆಗದೇ ಇರುವ ಕಾರಣದಿಂದ ಇಲ್ಲಿ 0 ಬರ್ತೀನಿ. 12/90 12/90 ಇದರ ಸರಿಯಾದ ಆನ್ಸರ್. 12/90 ಆನ್ಸರ್ ಎಲ್ಲಿ? ಸಿ ಆಪ್ಷನ್ ಇದೆ ನೋಡಿ, 12/90 ಇದರ ಸರಿಯಾದ ಆನ್ಸರ್. ಇವು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗ್ತವೆ, ಸರಿಯಾಗಿ ನೋಡಿಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಟೈಪು 3 ಕ್ವಶನ್ಗಳನ್ನ ಬಿಡಿಸಿದೆ. ಹಾಗೆ ಇನ್ನು ಮತ್ತೊಂದು ಟೈಪ್ ನೋಡೋಣ. 2% ಆಫ್ ಎ ಪ್ಲಸ್ 3% ಆಫ್ ಬಿ ಈಸ್ ಈಕ್ವಲ್ ಟು 2/3 ಆಫ್ 2% ಆಫ್ ಎ ಪ್ಲಸ್ 6% ಆಫ್ ಬಿ. ಈ ಥರ ಇದೊಂದು ಕ್ವಶನ್ ಕೊಟ್ಟಿದ್ದಾರೆ. ಆಮೇಲೆ ಅವರು ಇಷ್ಟೇ ಬಿಡಿಸಂತ ಕೇಳಿಲ್ಲ, ಎ ಇಷ್ಟು ಬಿ ಈಕ್ವಲ್ ಟು ಎಷ್ಟು ಅಂದರೆ ಎ ಮತ್ತು ಬಿ ಇದರ ಒಂದು ಅನುಪಾತವನ್ನು ಕೇಳಿದ್ದಾರೆ, ಹೌದಲ್ವಾ? ಆದ್ದರಿಂದ ಮೊದಲಿಗೆ ಇದನ್ನು ಬಿಡಿಸೋಣ. ನೋಡಿ, ಇಲ್ಲಿ ಪರ್ಸಂಟೇಜ್ ಇದೆ, ಇಲ್ಲಿ ಪರ್ಸಂಟೇಜ್ ಇದೆ. ಪರ್ಸಂಟೇಜನ್ನು ಕಾಮನ್ ಆಗಿ ತೆಗೆಯೋದು. ಇಲ್ಲಿ ಪರ್ಸಂಟೇಜ್, ಇಲ್ಲಿ ಪರ್ಸಂಟೇಜ್ ಇಲ್ಲಿ ಕೂಡ ಎರಡು ಕಡೆ ಸೈಡ್ ಪರ್ಸಂಟೇಜ್ ಅಂದರೆ ಪರ್ಸಂಟೇಜ್ ಕಾಮನ್ ಆಗಿ ತೆಗೆದಾಗ ಪರ್ಸಂಟೇಜ್ ಅಂದರೆ 1/100. ಪರ್ಸಂಟೇಜ್ ಅಂದರೆ ನೋಡಿ, ಪರ್ಸಂಟೇಜ್ ಸಿಂಬಲ್ 1/100 ಅಂತ ಆಗುತ್ತೆ. ಆದ್ದರಿಂದ ಇಲ್ಲಿ 1/100 ಅಂದರೆ ಕಾಮನ್ ಆಗಿ ತೆಗೆಯೋದು, ಅದನ್ನು 1/100 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಬರದೇ ತೋರಿಸ್ತೀನಿ. ಪರ್ಸಂಟೇಜ್ ಅಂದರೆ 100 ಅಂದರೆ 2 × 1/100 ಇಸ್ 2/100. ಆಪ್ ಅಂದರೆ ಇಲ್ಲಿ ಇಂಟು ಬರೀಬೇಕು, ಎ ಆಮೇಲೆ ಪ್ಲಸ್ 3% ಆಫ್ ಬಿ. 3% ಅಂದರೆ 1/100. ಆಪ್ ಅಂದರೆ ಇಂಟು ಆಗುತ್ತೆ, ಆಪ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಮೇಲೆ ಇಂಟು ಬಿ ಈಸ್ ಈಕ್ವಲ್ ಟು 2/3 ಆಫ್ 2% ಆಫ್ ಎ ಅಂದಾರೆ ಅವರು. 2% ಅಂದರೆ 2/100, ಪರ್ಸಂಟೇಜ್ ಅಂದರೆ 1/100 ಇಂಟು ಮಾಡಬೇಕು. ಆಪ್ ಅಂದರೆ ಇಂಟು ಎ ಆಗುತ್ತೆ. ಮತ್ತು ಪ್ಲಸ್ ಹಾಕಿ 6% ಆಫ್ ಬಿ ಅಂದಿದ್ದಾರೆ. 6 ಪರ್ಸಂಟೇಜ್ ಅಂದರೆ /100, ಆಪ್ ಅಂದರೆ ಇಂಟು ಬಿ ಎಂದಿದ್ದಾರೆ. ನೋಡಿ, ಬಿ ಎಂದಿದ್ದಾರೆ ಅಂದರೆ ಇಂಟು ಬಿ ಮಾಡಬೇಕಿಲ್ಲಿ. ಹಾಗೆ ಈಕ್ವಲ್ ಟು ನೋಡಿ, ಇಲ್ಲಿ 1/100 ಇಲ್ಲಿ ಪ್ಲಸ್ ಇದರಿಂದ 1/100 ಕಾಮನ್ ಆಗಿ ತೆಗಿತೀನಿ. ಇಲ್ಲಿ 1/100 ಇಲ್ಲಿ 1/100 ಅಂದಾಗ 1/100 ಕಾಮನ್ ಆಗಿ ತೆಗೆದ್ರೆ ಈ 1/100 ಈ ಸೈಡ್ 1/100 ಎರಡೂ ಕಡೆ 1/100 ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತೆ ಲಾಸ್ಟಿಗೆ? 2a ಉಳಿತೆ. ಇಲ್ಲಿ 2a ಪ್ಲಸ್ 3b ಈಸ್ ಈಕ್ವಲ್ ಟು 2/3 ಆಫ್ 2a ಪ್ಲಸ್ 6b ಉಳಿಯುತ್ತೆ, ಹೌದಲ್ವಾ? ಹಾಗಾದರೆ ಈ 3ಯನ್ನು ಈ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ 3ಯನ್ನು ಈ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 3 × 2 ಅಂದರೆ 6a ಪ್ಲಸ್ 3 × 3 9b. 3 × 2 ಅಂದರೆ 6a ಪ್ಲಸ್ 3 × 3 ಅಂದರೆ 9b ಈಸ್ ಈಕ್ವಲ್ ಟು 2. ಈ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೋಡಿ, 2 × 2 ಅಂದರೆ 2 2 4a ಪ್ಲಸ್ 6 2 12b ಈ ಥರ ಬರುತ್ತೆ, ಹೌದಲ್ವಾ? ಹಾಗೆ ಈ 6a ಈ 4a ಕಳೆದಾಗ ಈ 4a ಈ ಸೈಡ್ ತೊಗೊಂಬರೋಣ. ಈ 9b ಈ ಸೈಡ್ ತೊಗೊಂಬಂದಾಗ 6a 4a ಕಳೆದ್ರೆ 2a
12 ಬಿಯಲ್ಲಿ 9 ಬಿ ಕಳೆದ್ರೆ 3 ಬಿ, ಅಂದರೆ 2a = 3 ಬಿ ಆಗುತ್ತೆ. 2a = 3 ಬಿ ಆಗುತ್ತೆ. ಹಾಗೆ a/b ಅಂದರೆ 3/2 ಆಗುತ್ತೆ. ಅದೇ a ಅಂದರೆ 3, b ಅಂದರೆ 2. ಅವ್ರು ಏನು ಕೇಳಿದ್ದಾರೆ, a ಅನುಪಾತ b ಅಂತ ಕೇಳಿದ್ದಾರೆ. a ಅನುಪಾತ b ಅಂದರೆ ಎಷ್ಟಾಗುತ್ತೆ? a ಅಂದರೆ 3 ಇದೆ, b ಅಂದರೆ 2 ಇದೆ. ಆದ್ದರಿಂದ 3/2 ಇದೇ ಇದರ ಒಂದು ಆನ್ಸರ್. a ಅನುಪಾತ b ಅಂದರೆ 3/2. ನೋಡಿ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, a ಅನುಪಾತ b ಎಷ್ಟು ಅಂತ ಕೇಳಿದ್ದಾರೆ. 3:2. 3:2 ಎಷ್ಟನೇ ಆಪ್ಷನ್ ಇದೆ? 3:2 ಅನ್ನೋದು ಫಸ್ಟ್ ಆಪ್ಷನ್ನೇ ಇದೆ. ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಈ ಥರ RPFನಲ್ಲಿ ಇವು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ನೇ. ಆದ್ದರಿಂದ ಈ ಥರ ಆನ್ಸರ್ ಇದು 3:2 ಬರುತ್ತೆ. ಇದೇ ಥರ ಮತ್ತೊಂದು ಕ್ವಶನ್ ನೋಡೋಣ. 5% ಆಫ್ a + 4% ಆಫ್ b ಈಸ್ ಈಕ್ವಲ್ ಟು 2/3 ಆಫ್ 6% ಆಫ್ a + 8% ಆಫ್ b ಅಂತ ಇದೆ. ಇಲ್ಲಿ ಪರ್ಸೆಂಟೇಜು ಇರೋದ್ರಿಂದ ಪರ್ಸೆಂಟೇಜನ್ನು 1/100 ಅಂತ ಆಗುತ್ತೆ. ಅದನ್ನು ಕಾಮನ್ ತೆಗೆದು ಎರಡೂ ಸೈಡ್ ಕ್ಯಾನ್ಸಲ್ ಥರ ಹಿಂದಿನ ಕ್ವಶನ್ ಥರನೇ ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಇಲ್ಲಿ ಡೈರೆಕ್ಟಾಗಿ ಕ್ವಶನ್ನೇ ನೋಡೋಣ. ಪರ್ಸೆಂಟೇಜ್ ಕ್ಯಾನ್ಸಲ್ ಆದಾಗ ಇಲ್ಲಿ 5 ಆಫ್ ಅಂದರೆ 8 ಅಂತ ಹೇಳಿದ್ದೀನಿ, ಎ ಆಗುತ್ತೆ. 5a + 4 ಆಫ್ ಅಂದರೆ 8 ಆಗಿ 4b ಈಸ್ ಈಕ್ವಲ್ ಟು 2/3 ಆಫ್ 6% ಆಫ್ a ಅಂದರೆ 6a + 8% ಆಫ್ b ಅಂದರೆ 8b ಆಗುತ್ತೆ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ 5a + 4b ಈಸ್ ಈಕ್ವಲ್ ಟು 2/3 ಆಫ್ 6a + 8b ಆಗುತ್ತೆ. ಈ 3ಅನ್ನು ಈ ಸೈಡ್ ಇಂಟು ಮಾಡಿದಾಗ 3 × 5 ಅಂದರೆ ಇಲ್ಲ, ಈ 3ಅನ್ನು ಈ ಥರ ತೊಗೋತೀನಿ ನೋಡಿ. 5a + 4b ಈಸ್ ಈಕ್ವಲ್ ಟು ಈ 2ಅನ್ನು ಈ ಸೈಡ್ ಇಂಟು ಮಾಡಬೇಕು. 6a + 8b ಅಂತ ನೋಡಿ. ಇಲ್ಲಿ 3 × 5 ಅಂದರೆ 15a, 5 3 15, 15a + 4 3 12b ಈಸ್ ಈಕ್ವಲ್ ಟು 6 2 12a + 8 2 16b ಈ ಥರ ಆಗುತ್ತೆ ಇದು. ಆಮೇಲೆ ಈ ಎಯನ್ನು ಈ ಸೈಡ್ ತಂದು ಮೈನಸ್ ಮಾಡಿದಾಗ 15a 12a ಕಳೆದ್ರೆ 3a ಆಗುತ್ತೆ. 3a ಈಸ್ ಈಕ್ವಲ್ ಟು ಈ 16bಯಲ್ಲಿ 12bಯನ್ನು ಕಳೆದ್ರೆ 16b ಮೈನಸ್ 12b ಅಂದರೆ 4 ಹೋಗುತ್ತೆ, 4b ಆಗುತ್ತೆ. ಆದ್ದರಿಂದ a/b ಅಂದರೆ ಈ 4/3 ಆಗುತ್ತೆ. ಅವ್ರು ಕೇಳಿದ್ದು a ಅನುಪಾತ b ಅಂತ ಕೇಳಿದ್ದಾರೆ, ಹೌದಲ್ವಾ? a ಅನುಪಾತ b ಅಂದರೆ ಎಷ್ಟಾಗುತ್ತೆ? a ಅಂದರೆ 4, b ಅಂದರೆ 3, 4/3 ಇದೇ ಇದರ ಒಂದು ಆನ್ಸರು, ಹೌದಲ್ವ? ಇಂಥ ಕ್ವಶನ್ RPFಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿ ನೋಡಿಕೊಳ್ಳಿ. a/b ಅಂದರೆ 4:3. RPF ಆಗಿರ್ಬೋದು, SSC ಆಗಿರ್ಬೋದು, ಬಹಳಷ್ಟು ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. a/b ಅಂದರೆ 4:3. ಇದು ಸರಿಯಾದ ಆನ್ಸರ್ C ಆಗುತ್ತೆ. 4:3, 4:3. ಇದೇ ಥರ ಮತ್ತೊಂದು ಕ್ವಶನನ್ನು ನೋಡೋಣ. ಕ್ವಶನ್ ಇಷ್ಟೇ ಇದ್ದಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ತಂದು ಹೇಳ್ತೀನಿ. RPFಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಕ್ವಶನ್ಗಳನ್ನ, ಇದಕ್ಕೆ ಒಳ್ಳೆ ಕ್ವಶನ್ಗಳನ್ನ ತಂದು ಹೇಳ್ತೀನಿ. ಹಾಗೆ ಇನ್ನೂ ಈ SB ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಸಾಧ್ಯವಾಗಿರಬೇಕು. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಲು ಕೂಡ ಸಾಧ್ಯವಾಗಿರಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.